ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಮ ಮಂದಿರದ ಸುತ್ತ, ರಾಮ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಸುತ್ತ ಹಲವು ಬಗೆಯ ಕಾಂಟ್ರವರ್ಸಿಗಳನ್ನು ಎತ್ತಿದ್ದಾಯಿತು, ಜಟಾಪಟಿ ಆಯಿತು, ಇನ್ವಿಟೇಷನ್ ಅಲ್ಲಿ ಹೋಗೋದಾ ಬಿಡೋದಾ ಎಲ್ಲ ವಿಚಾರಗಳಲ್ಲಿ ಕಾಂಗ್ರೆಸ್ ತನ್ನದೇ ಆದ ವಿಭಿನ್ನ ನಡೆಯನ್ನು ಅನುಸರಿಸಿದ್ದಾಗಿದೆ. ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. 22ನೇ ತಾರೀಕು ಹತ್ತಿರ ಬರ್ತಿದೆ. ಇಡೀ ದೇಶದಲ್ಲಿ ಒಂದು ಭಕ್ತಿ ಭಾವ, ರಾಮನ ಜಪ ಮೊಳಗ್ತಿರೋ ಹೊತ್ತಲ್ಲಿ ಇದೆಂಥ ಮಾತು. ರಾಮನಲ್ಲ ವಿಗ್ರಹದ ಬಗ್ಗೆ, ಆ ಬಾಲರಾಮನ ವಿಗ್ರಹದ ಬಗ್ಗೆ ಇದೆಂಥ ಮಾತು. ಎಲ್ಲಕ್ಕಿಂತ ಪ್ರಮುಖವಾಗಿ ಇಷ್ಟೆಲ್ಲ ಹೋರಾಟ ಹಾಕಿ ಅದೆಷ್ಟೋ ತಲೆಮಾರುಗಳ ಕನಸು ನನಸಾಗ್ತಿರೋ ಹೊತ್ತಲ್ಲಿ ಆಗಿದ್ದೇ ತಪ್ಪು, ಅಲ್ಲಿ ಮಸೀದಿ ಬೀಳಿಸಿದ್ದೇ ತಪ್ಪು ಅನ್ನುವಂಥ ವಾದಕ್ಕೆ ಬಂದು ನಿಲ್ತಾ ಈಗ ಮತ್ತೆ ಕಾಂಗ್ರೆಸ್. ಹಾಗಾದರೆ ರಾಮ ಮಂದಿರ ಕಾರ್ಯಕ್ರಮದಿಂದ ದೂರ ಉಳಿಯೋದಕ್ಕೆ ಅಸಲಿ ಕಾರಣ ಏನು? ಕಾಂಗ್ರೆಸ್ನ ಪ್ರಮುಖ ನಾಯಕನಿಂದ ಸಿಡಿದಿರುವಂತಹ ಹೊಸ ಹೇಳಿಕೆ ಕಾಂಟ್ರವರ್ಸಿಯ ಕಿಡಿ ಹೊತ್ತಿಸಿರೋದು ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಹಳಷ್ಟು ಇಂತಹ ಅವಹೇಳನಕಾರಿ ಹೇಳಿಕೆಗಳು ಬಂದಿದ್ದಾಗಿವೆ. ಮಸೀದಿ ಕೆಡವಿ ಕಟ್ಟಿರುವ ರಾಮ ಮಂದಿರವನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ DMK ಉದಯನಿಧಿ ಸ್ಟಾಲಿನ್ ಹೇಳಿಕೆ ಕೊಟ್ಟಿದ್ದು ಈಗಾಗಲೇ ಸದ್ದು ಮಾಡ್ತಾ ಇದೆ. ಈ ಕಡೆ ಕರ್ನಾಟಕದಲ್ಲಿ 2 ಗೊಂಬೆ ಇಟ್ಟಿದ್ರು ಟೆಂಟ್ ಹಾಕಿ ಅಂತ ರಾಜಣ್ಣನವರ ಹೇಳಿಕೆ ಸದ್ದು ಮಾಡ್ತಿದೆ. ಇಂತಹ ಹಲವು ರಾಮ ಮಂದಿರದ ಸುತ್ತ ಕಾಂಟ್ರವರ್ಸಿಗಳು ಕೈಪಾಳ್ಯದಿಂದ ಕಿಡಿ ಹೊತ್ತಿಸಿದ್ದಾಗಿದೆ. ಇನ್ನೇನು ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು, ಅಲ್ಲಿ ವಿಗ್ರಹದ ಸ್ಥಾಪನೆ ಆಗಿದೆ, ಫೋಟೋ ರಿವೀಲ್ ಆಗಿದೆ, ನೋಡೋಕೆ 2 ಕಣ್ಣು ಸಾಲಲ್ಲ ಅಂತ ಜನ ಸಂಭ್ರಮಿಸ್ತಿದ್ದಾರೆ, ರಾಮ ಭಕ್ತರು ಸಂಭ್ರಮಿಸ್ತಿದ್ದಾರೆ. ಈ ಹೊತ್ತಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಕಾಂಗ್ರೆಸ್ನ ಬಿಗ್ ಲೀಡರ್, ಮಾಜಿ ಮುಖ್ಯಮಂತ್ರಿ, ಕೈ ಪ್ರಭಾವಿ ನಾಯಕ ದಿಗ್ವಿಜಯ್ ಸಿಂಗ್. ಮಧ್ಯಪ್ರದೇಶದಲ್ಲಿ ಆ್ಯಕ್ಚುಲಿ ಟೆನ್ಷನ್ ಇದೆ. ರಾಮ ಮಂದಿರದಿಂದ ಹೈಕಮಾಂಡ್ ಅಂತರ ಕಾಯ್ದುಕೊಂಡಿರೋ ಬಗ್ಗೆ UP, ಮಧ್ಯಪ್ರದೇಶ, ಹಿಮಾಚಲ್ ಪ್ರದೇಶ ಇಲ್ಲಿನ ಕಾಂಗ್ರೆಸ್ಸಿಗರೇ ಕಂಗಾಲಾಗಿದ್ದಾರೆ. ಇದು ನಮಗೆಲ್ಲಿ ಕಾಸ್ಟ್ಲಿ ಆಗುತ್ತೋ ಅಂತ. ಪಂಚರಾಜ್ಯ ಚುನಾವಣಾ ಟೈಮಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು, ರಾಮ ಮಂದಿರಕ್ಕೆ ನಾವು ದುಡ್ಡು ಕೊಟ್ಟಿಲ್ವಾ, ನಾವು ರಾಮನ ಭಕ್ತರಲ್ವಾ ಅಂತ ಕ್ರೆಡಿಟ್ ವಾರ್ ನಡೆದಿತ್ತು. ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಆಗಿದ್ದು ಎಲ್ಲ ಅಂತೆಲ್ಲ. ಈಗ ದಿಗ್ವಿಜಯ್ ಸಿಂಗ್ ಅವರು ಆಡ್ತಿರೋ ಮಾತು, ವಿಗ್ರಹ ನೋಡಿದೆ ನಾನು, ಬಾಲರಾಮನ ಥರ ಕಾಣಿಸ್ತಾನೇ ಇಲ್ಲ, ಬಾಲಕನ ಒಂದು ರೂಪನೇ ಇಲ್ಲ ವಿಗ್ರಹದಲ್ಲಿ ಅಂತ. ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮದಲ್ಲಿರುವ ಹೊತ್ತಲ್ಲಿ ಇಂತಹ ಹೇಳಿಕೆ ಕೊಟ್ಟು ಕಿಡಿ ಹೊತ್ತಿಸಿದ್ದಾರೆ. ಇಡೀ ದೇಶದ ಕೋಟಿ ಕೋಟಿ ಜನರ ಭಾವನೆಯ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡದೆ ದಿಗ್ವಿಜಯ್ ಸಿಂಗ್ ಅವರು ರಾಮಲಲ್ಲ ವಿಗ್ರಹವನ್ನೇ ಟೀಕಿಸಿರೋ ರೀತಿ ಇದೆಯಲ್ವಾ. ಶಂಕರಾಚಾರ್ಯ ಪೀಠದವರೇ ಹೇಳಿದ್ದಾರೆ, ಕೌಸಲ್ಯ ಮಡಿಲಲ್ಲಿ ಮಲಗಿರುವಂಥ ಬಾಲರಾಮ ಇರಬೇಕಿತ್ತಲ್ಲಿ ಅಂತ. ಅಸಲಿಗಿದು ಯಾವುದು ಯೋಚನೆ ಮಾಡದೆ ಒಂದು ವಿಗ್ರಹ ಕೂರಿಸ್ಬಿಟ್ಟಿದ್ದಾರೆ. ಅದು ಬಾಲರಾಮನ ರೂಪದಲ್ಲೇ ಇಲ್ಲ ಅಂತ ಟೀಕಿಸ್ತಾ ಇರೋದು. ಅಷ್ಟೇ ಅಲ್ಲ, ಮೂಲ ವಿಗ್ರಹ ಎಲ್ಲೋಯ್ತು? ಕಾಂಟ್ರವರ್ಷಿಯಲ್ ಆಗಿದ್ದಂತಹ ಆ ವಿಗ್ರಹ ಎಲ್ಲಿ ಹೋಯಿತು? ಈ 2ನೇ ವಿಗ್ರಹದ ಅವಶ್ಯಕತೆ ಏನಿತ್ತು? ಇದಕ್ಕೆಲ್ಲವೂ HP ಮೋದಿ ಅವರು ಮಾತ್ರ ಉತ್ತರ ಕೊಡೋದಕ್ಕೆ ಸಾಧ್ಯ. ನಾವೇನು ರಾಮನ ವಿರೋಧಿಗಳಲ್ಲ, ಆದರೆ BJP ರಾಜಕೀಯ ಮಾಡೋದನ್ನು ಅಲ್ಲವರ ನಾಟಕ ನೋಡೋದಕ್ಕೆ ನಾವು ಹೋಗೋದಕ್ಕೆ ಆಗ್ತಿಲ್ಲ. ಹಾಗಾದರೆ ನಮ್ಮ ಕಾಲದಲ್ಲಿ ಏನಾಯಿತು ಅನ್ನೋದನ್ನು ಜನ ಮರ್ತಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾರೆ ಅವರು. BJP, RSS, VHP ಅವ್ರು ಏನು ಮಾಡಿದ್ರು? ಅಲ್ಲೇ ಮಾಡ್ತೀವಿ ಮಂದಿರನ ಅಂತ ರಾಜಕೀಯ ಮಾಡೋದಕ್ಕೆ ಹೋದರು. ಅವ್ರಿಗೆ ಮಂದಿರ ಕಟ್ಟೋದು ಬೇಕಾಗಿರಲಿಲ್ಲ, ಅಸಲಿಗೆ ಮಸೀದಿ ಬೀಳಿಸೋದು ಬೇಕಿತ್ತು. ಮಸೀದಿ ಬೀಳಿಸೋ ತನಕ ಸುಮ್ಮನಿರಲಿಲ್ಲ ಅವರು. ಯಾಕಂದರೆ ಮಸೀದಿ ಬಿದ್ದ ಮೇಲೇ ಮುಸ್ಲಿಂ ಹಿಂದೂ ಅಂತ ರಾಜಕೀಯದ ಕಿಡಿ ಹೊತ್ತಿಸೋದಕ್ಕೆ ಅವ್ರಿಗೆ ಅವಕಾಶ ಬೆಳೆದು ನಿಲ್ಲೋದಕ್ಕೆ ದಾರಿ ಓಪನ್ ಆಯಿತು. ನಿಜವಾಗಿ ಮಂದಿರಕ್ಕಾಗಿ ಅಲ್ಲ ಇವರು ಹೋರಾಟ ಮಾಡಿದ್ದು, ಮಸೀದಿ ಬೀಳಿಸೋದಕ್ಕಾಗಿ ಅಂತ ಒತ್ತಿ ಹೇಳಿರೋದು. ಈ ವಿಚಾರಗಳು ಈ ಹೊತ್ತಲ್ಲಿ ಇಷ್ಟೆಲ್ಲ ದೂರ ಬಂದಾಗಿದೆ. ಶತಮಾನಗಳೇ ಉರುಳು ಹೋಗಿವೆ, ತಲೆಮಾರುಗಳು ಕಳೆದು ಹೋಗಿವೆ. ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಭವ್ಯವಾದ ರಾಮ ಮಂದಿರ ತಲೆ ಎತ್ತಿರೋ ಹೊತ್ತಲ್ಲಿ ಮತ್ತೆ ಇತಿಹಾಸಕ್ಕೆ ಹೋಗಿ ಅವತ್ತಾಗಿದ್ದೇ ತಪ್ಪು ಅಂತಾರೆ ಅವರು. ಮಸೀದಿ ಒಡೆದು ಅಲ್ಲಿ ಈಗ ಮಂದಿರ ಕಟ್ಟಿರೋದ್ರ ಬಗ್ಗೆನೇ ಆಕ್ಷೇಪವ. ಹಾಗಾದರೆ ಏನು ಹೇಳ್ತಾರೆ ಅವರು? ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಡಿಸ್ಪ್ಯೂಟ್ ಇಲ್ದಿರೋ ನೆಲದಲ್ಲಿ ನಾವು ಅಲ್ಲಿ ಶಿಲಾನ್ಯಾಸ ಅವಕಾಶ ಮಾಡಿಕೊಟ್ಟು ರಾಮನ ಪೂಜೆಗೆ ಏನು ಸಮಸ್ಯೆ ಆಗದಂತೆ, ಹಿಂದೂ ಮುಸಲ್ಮಾನರ ನಡುವೆ ಸಮಸ್ಯೆ ಆಗದಂತೆ ಅವಕಾಶ ಮಾಡಿಕೊಟ್ಟಿದ್ವಲ್ಲ, ಯಾರ ಕಾಲದಲ್ಲಿ ಆಗಿದ್ದು? ಆದರೆ BJP ಅವರು ರಾಮಲಲ್ಲ ಹಮ್ ಆಯೆಂಗೆ ಮಂದಿರ್ ವಹಿ ಬನಾಯೆಂಗೆ ಅಂತ ಸ್ಲೋಗನ್
ಅದರಲ್ಲೇ ಅರ್ಥ ಆಗುತ್ತೆ ಇವರ ಉದ್ದೇಶ ಮಸೀದಿ ಒಡೆಯೋದೇ ಆಗಿತ್ತು ಅಂತ ಟೀಕೆ ಮಾಡ್ತಿದ್ದಾರೆ ಈ ಹೊತ್ತಲ್ಲಿ. ನೋಡಿ, ಬಾಬ್ರಿ ಮಸೀದಿಯ ಮೂಲ ಅರ್ಜಿದಾರ ಇಕ್ಬಾಲ್ ಅನ್ಸಾರಿ ಏನು ಹೇಳ್ತಾರೆ, ಮನಪರಿವರ್ತನೆಯಾಗಿರುವಂಥ ಇಕ್ಬಾಲ್ ಅನ್ಸಾರಿ ಹೇಳ್ತಾರೆ, ಇಲ್ಲಿ ಮಸೀದಿ ಅವಶ್ಯಕತೆನೇ ಇಲ್ಲ, ಪರ್ಯಾಯವಾಗಿ ಕೊಟ್ಟಿರೋ ಜಾಗದಲ್ಲೂ ಕೂಡ ಮಸೀದಿ ಕಟ್ಟೋ ಅವಶ್ಯಕತೆ ಇಲ್ಲ ಅಯೋಧ್ಯೆಯಲ್ಲಿ, ಅಲ್ಲಿ ಒಂದು ಕೃಷಿ ಮಾಡಿ ಸಿಕ್ಕ ಫಲವನ್ನು ಹಂಚ್ಕೊಳ್ಳೋಣ, ಅಯೋಧ್ಯೆಯಲ್ಲಿ ಅದ್ಭುತವಾದಂಥ ರಾಮ ಮಂದಿರ ತಲೆ ಎತ್ತಿದೆ, ಅಭಿವೃದ್ಧಿನೂ ಹಾಗೆ ಆಗಿದೆ ಅಂತ ಬಹುಪರಾಕ್ ಹೇಳ್ತಿದ್ದಾರೆ. ಕೆ ಮೊಹಮ್ಮದ್ ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವತ್ತು ಈ ಎಲ್ಲ ಕುರುಹುಗಳನ್ನು ಪತ್ತೆ ಹಚ್ಚಿದ ತಂಡದ ಭಾಗವಾಗಿದ್ದ ಕೆ ಮೊಹಮ್ಮದ್ ಅವರು ತಮ್ಮ ಸಮುದಾಯದ ಬಗ್ಗೆ ಒಂದು ಮಾತು ಹೇಳ್ತಾರೆ, ನಮಗೆ ಮೆಕ್ಕಾ ಮದಿನ ಎಷ್ಟು ಪವಿತ್ರನೋ, ರಾಮ ಹುಟ್ಟಿದ ಈ ರಾಮ ಜನ್ಮಭೂಮಿಯನ್ನು ಹಿಂದೂಗಳಿಗೆ ನಾವಾಗೆ ಬಿಟ್ಟುಕೊಟ್ರೆ ಒಳ್ಳೇದಲ್ವಾ, ಬಿಟ್ಟುಕೊಟ್ಟಿದ್ರೆ ಇವತ್ತು ಮಥುರಾ ಜ್ಞಾನವ್ಯಾಪಿ ಕೂಡ ನಾವು ಬಿಟ್ಟುಕೊಟ್ಬಿಟ್ರೆ ದೇಶದಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ಯಾವ ಸಮಸ್ಯೆನೂ ಬರೋದೇ ಇಲ್ಲ, ಇದೊಂದು ಆಗಿಬಿಟ್ಟಿದೆ, ಬಟ್ ಆಗಬಾರ್ದಿತ್ತು ಅಂತ ಹೇಳ್ತಾರೆ. ನಮಗೆ ಹೇಗೆ ನಮ್ಮ ಪವಿತ್ರ ಸ್ಥಳ ಮುಖ್ಯನೋ ಅದೇ ರೀತಿ ಹಿಂದೂಗಳಿಗೂ ಅವ್ರ ಭಾವನೆ ಧಕ್ಕೆ ಆಗದಂತೆ ನೋಡ್ಕೊಳ್ಬೇಕಿತ್ತು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಈಗ ನಾಯಕರು, ಪ್ರಮುಖ ನಾಯಕರು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ನಾಯಕರುಗಳು ಆಡ್ತಿರೋ ಮಾತು, ಈಗಷ್ಟೇ ಅಲ್ಲಿ ತಂದು ಕೂರಿಸಿರುವಂಥ ರಾಮಲಲ್ಲಾನ ವಿಗ್ರಹ, ಕಮಲದ ದಳದಲ್ಲಿ ನಿಂತಿರುವಂತಹ ಬಾಲರಾಮನ ಮುಖ ನೋಡಿ, ಇದು ಬಾಲರಾಮನ ಥರಾನೇ ಇಲ್ವಲ್ಲ, ಬಾಲಕನ ಸ್ವರೂಪವೇ ಇಲ್ಲ ಅಂತ ಈ ರೀತಿ ತೆಗಳಿಕೆ ಮಾತುಗಳನ್ನು ಆಡಿರೋದು ಎಷ್ಟರ ಮಟ್ಟಿಗೆ ಸರಿ? ಇದರ ಪರಿಣಾಮವನ್ನು ಯೋಚಿಸ್ತಾ ಇದೆಯಾ ಕಾಂಗ್ರೆಸ್ ಅನ್ನೋದೇ ಬಹಳ ಅಚ್ಚರಿಯ ಪ್ರಶ್ನೆಯಾಗಿದೆ. ಇವತ್ತು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.